ರಹಸ್ಯ ಕೋಣೆಯ ಡೋರ್ ಓಪನ್ ಆಗ್ತಾ ಇದ್ದ ಹಾಗೆ ಎಸ್ಪಿ ಮೂರ್ಛೆ ತಪ್ಪಿದ್ದಾರೆ. ಭಾವುಕರಾಗಿ ಮೂರ್ಛೆ ಹೋಗಿದ್ದಾರೆ ಎಸ್ಪಿ ಪಿನಾಕ್ ಶರ್ಮಾ. ಎಸ್ಪಿ ಮಿಶ್ರಾ ಮೂರ್ಛೆ ಹೋಗ್ತಿದ್ದ ಹಾಗೆ ಅವರನ್ನ ಹೊರಗಡೆ ಕರ್ಕೊಂಡ್ಬಂದು ಚಿಕಿತ್ಸೆ ಕೊಡಲಾಗಿದೆ. ಆ ಸ್ಥಳದಲ್ಲೇ ಎಸ್ಪಿ ಪಿನಾಕ್ ಶರ್ಮಾರಿಗೆ ವೈದ್ಯರು ಚಿಕಿತ್ಸೆ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮೊದಲೇ ಮಾಡಿಕೊಳ್ಳಲಾಗಿದೆ. ಸದ್ಯ ಎಸ್ಪಿ ಪಿನಾಕ್ ಶರ್ಮಾ ಆರೋಗ್ಯದಲ್ಲಿ ಈಗ ಚೇತರಿಕೆ ಆಗಿದೆ. ಇವರೇ ಎಸ್ಪಿ ಪಿನಾಕ್ ಶರ್ಮಾ ಬಹಳ ಭಾವೋದ್ವೇಗಕ್ಕೆ ಭಕ್ತಿ ಭಾವಕ್ಕೆ ಒಳಗಾಗಿದ್ದಾರೆ. ಆ ದ್ವಾರ ತೆರೆಯೋ ಸಂದರ್ಭದಲ್ಲಿ ಮೂರ್ಛೆ ತಪ್ಪಿ ಹೋಗಿದ್ದಾರೆ. ಅವರನ್ನು ತಕ್ಷಣ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬಂದು ಅಲ್ಲೇ ವೈದ್ಯರ ತಂಡ ಸನ್ನದ್ಧರಾಗಿದ್ರು. ಈ ರೀತಿ ಏನಾದರೂ ಆಗಬಹುದು, ಒಂದು ವೇಳೆ ಹಾವುಗಳಿದ್ದು ಯಾರಿಗಾದರೂ ಕಚ್ಚಬಹುದು, ಯಾರಿಗಾದರೂ ಏನಾದರೂ ಆರೋಗ್ಯದಲ್ಲಿ ಏರುಪೇರಾಗಿ ತೊಂದರೆಗಳಾದರೆ ತಕ್ಷಣ ಅಂಥವ್ರಿಗೆ ಚಿಕಿತ್ಸೆ ಅವಶ್ಯಕತೆ ಇರುತ್ತೆ ಅನ್ನೋ ಕಾರಣಕ್ಕೆ ಅಲ್ಲೇ ವೈದ್ಯರ ತಂಡ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಈ ರೀತಿ ದ್ವಾರ ಓಪನ್ ಆಗ್ತಾ ಇದ್ದ ಹಾಗೆ ಭಾವೋದ್ವೇಗಕ್ಕೆ ಒಳಗಾಗಿ ಎಸ್ಪಿ ಪಿನಾಕ್ ಶರ್ಮಾ ಅವರು ಮೂರ್ಛೆ ಹೋಗಿದ್ದಾರೆ. ಅವರನ್ನು ತಕ್ಷಣ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬಂದು ಅದಾದಮೇಲೆ ವೈದ್ಯರ ಚಿಕಿತ್ಸೆಗೆ ಒಳಪಡಿಸಿ ಸದ್ಯ ಅವರ ಆರೋಗ್ಯದಲ್ಲಿ ಈಗ ಚೇತರಿಕೆ ಕಂಡು ಬರ್ತಾ ಇದೆ. ಇವರೇ ಎಸ್ಪಿ ಪಿನಾಕ್ ಮಿಶ್ರಾ ಅಂತ ಇವರ ಹೆಸರು. ಅಲ್ಲಿ ಇವತ್ತು ಪೊಲೀಸರಿಗೆ ಬಹಳ ಕೆಲಸ ಇದೆ. ಆ ಭದ್ರತೆಗೆ ಅಂತ ನಿಯೋಜನೆ ಕೂಡ ಆಗಿದ್ದಾರೆ. ಪೊಲೀಸ್ ಸಿಬ್ಬಂದಿ ಅಧಿಕಾರದಲ್ಲಿ ಕರ್ತವ್ಯದಲ್ಲಿದ್ದರು ಇವರು ಕೂಡ ಅಲ್ಲಿ ಪಿನಾಕ್ ಮಿಶ್ರಾ ಅವರು. ಬಟ್ ಅದರ ದ್ವಾರ ಓಪನ್ ಆಗ್ತಾ ಇದ್ದ ಹಾಗೆ ಭಾವೋದ್ವೇಗಕ್ಕೆ ಒಳಗಾಗಿ ಮೂರ್ಛೆ ಹೋಗಿದ್ದಾರೆ. ತಕ್ಷಣ ಅವರನ್ನು ಅಲ್ಲಿಂದ ಹೊರಗೆ ಕರ್ಕೊಂಡು ಬಂದು ಪಿನಾಕ್ ಮಿಶ್ರಾ ಅವರನ್ನು ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಸದ್ಯ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯ ಆರೋಗ್ಯವಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.